ಹೆಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ನಾನಿವತ್ತು ಎಲ್ಲಿಗೆ ಬಂದಿದ್ದೀನಿ ಅಂತ ಅಂದರೆ ನಮ್ಮ ವೀಕೆಂಡ್ ವಾಕಿಂಗ್ ಡೆಸ್ಟಿನೇಷನ್ಗೆ. ಅದು ಎಲ್ಲಿದೆ ಹೇಗಿದೆ ಅಂತ ತೋರಿಸ್ತೀನಿ. ಅದಕ್ಕೆ ಮುಂಚೆ ನನ್ನ ಫ್ರೆಂಡ್ಸ್ನ ನಿಮಗೆ ಪರಿಚಯ ಮಾಡಿಕೊಡೋಣ, ಬನ್ನಿ. ನೋಡಿದ್ರಲ್ಲ, ಇವರೇ ನನ್ನ ವೀಕೆಂಡ್ ವಾಕಿಂಗ್ ಮೇಟ್ಸ್, ನನ್ನ ಇಬ್ಬರು ಫ್ರೆಂಡ್ಸ್ ಆ್ಯಂಡ್ ಸಿಸ್ಟರ್. ಸೊ ಯೂಶ್ವಲಿ ನಾವೆಲ್ಲ ಒಟ್ಟಿಗೆ ವೀಕೆಂಡಲ್ಲಿ ವಾಕಿಂಗ್ ಬರ್ತೀವಿ. ಇಲ್ಲ ಇಲ್ಲ, ಅದೆಲ್ಲ ಇಷ್ಟು ದೊಡ್ಡದಾಗಿಲ್ಲ. ಇದು 8 ಕಿಲೋಮೀಟರ್ ಬರುತ್ತೆ ರೀ ವಾಕಿಂಗ್. ಸ್ಯಾಂಕಿ ಟ್ಯಾಂಕ್. ಹೌದು, ಟ್ಯಾಂಕಿ ಟ್ಯಾಂಕ್ ಕಂಪೇರ್ ಮಾಡಿದ್ರೆ ಅದು ಅದೇ ಚಿಕ್ಕದು, ಇದು ದೊಡ್ಡದಿದೆ, ಇದು ತುಂಬಾ ದೊಡ್ಡದಾಗಿದೆ. ಇದು ನದಿ ತರ ಇದೆ ವ್ಯೂ. ಯಾವ ಸೀಮೆ ಕೆರೆ ಇದು? ನದಿನ ಸಮುದ್ರ ತರ ನನಗೆ ಫೀಲ್ ಆಗ್ತಾ ಇದೆ. ಯಾಕೆ ಎಲ್ಲಕ್ಕ ಬೆಳೆದಿದೆ ಹೇಳು, ನೀರಿದೆ ಇಲ್ಲಿ. ಈ ಪಾರ್ಕಲ್ಲಿ ತುಂಬ ವಿಶೇಷವಾಗಿರೋದು ಏನು ಅಂತ ಅಂದರೆ ಕಂಪ್ಲೀಟ್ ಆಸನಗಳದ್ದು ಒಂದು ಪಿಕ್ಚರು. ಅದರಲ್ಲೂ ಈ ಸೂರ್ಯ ನಮಸ್ಕಾರ ಅನ್ನೋ ಪ್ರತಿಯೊಂದು ಆಸನದ್ದು ಇಮೇಜಸ್ ಆಗಲಿ, ಅದರದ್ದು ರೈಟಿಂಗ್ಸ್ ಆಗಲಿ ಅಥವಾ ಬೋರ್ಡ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಪ್ರತಿಯೊಂದು ಆಸನದ್ದು ಡೀಟೇಲ್ಸ್ ಆ್ಯಂಡ್ ಡಿಸ್ಕ್ರಿಪ್ಷನ್ಸ್ ಬರೆದಿದ್ದಾರೆ ಕೂಡ. ನೋಡಿ, ಅಷ್ಟಾಂಗ ಸವಾಸನ, ಭುಜಂಗಾಸನ, ಹಾಗೆ ನೆಕ್ಸ್ಟ್ ಒನ್ ಪರ್ವತಾಸನ. ಸೊ ಹೀಗೆ ಪ್ರತಿಯೊಂದು ಕೂಡ ಒಂದೊಂದು ಇದನ್ನು ತೋರಿಸಿದ್ದಾರೆ. ಸೊ ನನಗಂತೂ ಇದು ಹೈಲೈಟ್ ಆಫ್ ದಿ ಪಾರ್ಕ್ ಅನಿಸ್ತು. ಯಾಕೆಂದರೆ ಬೆಂಗಳೂರಲ್ಲಿ ನಾನಂತೂ ಈ ಥರದ್ದು ಒಂದು ಬೋರ್ಡಿಂಗ್ಸ್ ಆಗಲಿ ಅಥವಾ ಆಸನದ ಯೋಗ ಬಗ್ಗೆ ಎಲ್ಲೂ ಬರೆದಿದ್ದಂತೂ ನಾನು ನೋಡಿಲ್ಲ. ಸೊ ಐ ರಿಯಲಿ ಎಂಜಾಯ್ಡ್ ಇಟ್. ಈ ಪಾರ್ಕ್ನ ಮತ್ತೊಂದು ವಿಶೇಷತೆ ಏನಂದರೆ, ಈ ಪಾರ್ಕಲ್ಲಿ FM ರೇಡಿಯೋ ಕೂಡ ಇದೆ. ಸೊ 3.5-4 ಕಿಲೋಮೀಟರ್ ನೀವು ನಡ್ಕೊಂಡು ಬಂದರೆ ಕಂಪ್ಲೀಟ್ FM ರೇಡಿಯೋ ಕೇಳ್ಕೊಂಡು ಬರ್ಬೋದು. ಮೊಬೈಲ್ ಯೂಸ್ ಮಾಡೋ ಅವಶ್ಯಕತೆಯೇ ಇಲ್ಲ. ಅದೇ ಮ್ಯೂಸಿಕ್ನೇ ನೀವೀಗ ಬ್ಯಾಕ್ಗ್ರೌಂಡಲ್ಲಿ ಕೇಳ್ತಿರೋದು. ಚೆನ್ನಾಗಿದೆ ಅಲ್ವಾ? ಒಂದು ಅದ್ಭುತವಾದ ಕೆರೆ. ಆ ಕೆರೆಯ ಒಳಗಡೆ ಬಾತುಕೋಳಿ ಅಲ್ಲಾಡುತ್ತಿದೆ. ಅಲ್ಲಾಡಿದ ಮೇಲೆ ನಾವು ಇಲ್ಲಿ ಬಂದು ಎಲ್ಲ ನಡೆದು ನೋಡಿ, ಇಲ್ಲಿ 3 ಬ್ರಹ್ಮ ವಿಷ್ಣು ಮಹೇಶ್ವರ ಸಿಟ್ಟಿಂಗ್ ಓವರ್ ಇಯರ್. ನನ್ನ ಫ್ರೆಂಡ್ ನವೀನ್ ಕೂಡ ತುಂಬ ಸೂಪರಾಗಿ ಕಾಮೆಂಟ್ರಿ ಕೊಡ್ತಿದ್ರು. ಸೊ ಹಾಗಾಗಿ ಅದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ. ಇಷ್ಟು ದೂರ ನಡೆದು ಅಬ್ಬಬ್ಬಾ ಆಲ್ಮೋಸ್ಟ್ 3.5-4 ಕಿಲೋಮೀಟ್ರು ನಡೆದು ಸುಸ್ತಾಗಿ ಕೂತಿದ್ದೀವಿ. ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿಕೊಂಡು ಈಗ ಹಾಗೆ ಇಲ್ಲಿಂದ ಮತ್ತೆ ಫ್ರಂಟ್ ಗೇಟಿಗೆ ಹೋಗಬೇಕು. ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಈ ಪಾರ್ಕು. ಸೊ ನಡೀತಿದ್ರೆ ದಾರಿನೇ ಸಾಕ್ತಿಲ್ಲ. ಆಲ್ಮೋಸ್ಟ್ ಕಾರ್ನ ಫ್ರಂಟಲ್ಲಿ ಪಾರ್ಕ್ ಮಾಡಿದ್ವಿ. ಈಗ ಅಲ್ಲಿಗೆ ನಾವು ನಡ್ಕೊಂಡು ಹೋಗಬೇಕು ಎಲ್ಲರೂ. ಚೆನ್ನಾಗಿದ್ದೀರಾ? ಹೇಗಿದೆ ನಮ್ಮ ಭಾನುವಾರದ ವಾಕಿಂಗ್? ಶನಿವಾರದ ವಾಕಿಂಗ್ ಸೂಪರ್ ಸೂಪರ್. ಓಕೆ, ಸ್ವಲ್ಪ ರೂಪ ತುಂಬಾ ಫಾಸ್ಟ್ ಆಗಿದ್ದಾರೆ. ಭಾನುವಾರ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್ ಗಾಯ್ಸ್, ಹೌ ಆರ್ ಯು? ತುಂಬಾ ತುಂಬಾ ಚೆನ್ನಾಗಿದ್ದೀರಾ? ಭಾನುವಾರದ ವಾಕಿಂಗ್. ಭಾನುವಾರ ಅಲ್ಲಮ್ಮ. ಓ, ಇವರೆಲ್ಲ ತುಂಬಾ ಫಾಸ್ಟ್ ಆಗಿದ್ದಾರೆ. ಶನಿವಾರದ ಯಲಹಂಕ ಲೇಕ್ ವಾಕಿಂಗ್. ಶನಿವಾರ, ಭಾನುವಾರ ಅಲ್ಲ. ಇವರೆಲ್ಲ ತುಂಬಾ ಫಾಸ್ಟ್ ಆಗಿದ್ದಾರೆ. ಅದಕ್ಕೆ ಅವರೆಲ್ಲ ಭಾನುವಾರ ಅಂತ ಹೇಳ್ತಾ ಇದ್ದಾರೆ. ನಮ್ದು ಶನಿವಾರ. ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ ನವೀನು. ಇದು ಟೋಟಲ್ ಅಟ್ಟೆ ಸ್ಟ್ರೆಚ್ 5.5 ಕಿಲೋಮೀಟರ್ಸ್ ಇದೆ. ಎಲ್ಲ ಹಣ್ಣುಗಳೆಲ್ಲ ತಿಂದ್ವಿ. ಮತ್ತೆ ಪಾರ್ಕ್ ಬೆಳೆದಿರೋ ಹಣ್ಣೆಲ್ಲ ಕಿತ್ಕೊಂಡ್ವಿ. ನೇರಳೆ ಹಣ್ಣು, ಗಸಗಸೆ ಹಣ್ಣು ಎಲ್ಲ ಕಿತ್ಕೊಂಡು ತಿಂದಿದೀವಿ. ಕರ್ಬೂಜ ಹಣ್ಣು. ಮಧ್ಯದಲ್ಲಿ 2 ಅಮೆಜಾನ್ ಫಾರೆಸ್ಟ್ ಬಂತು. ಅದನ್ನೆಲ್ಲ ನೋಡ್ಕೊಂಡು ಮುಂದೆ ಬಂದಿದ್ದೀವಿ. ಒಂದ್ 4-5 ಬ್ರಿಡ್ಜ್ ಕ್ರಾಸ್ ಮಾಡಿದೀವಿ. ಈಗ 6ನೇ ಬ್ರಿಡ್ಜ್. ಬಹಳ ಅದ್ಭುತವಾಗಿದೆ. ನೀವೆಲ್ಲ ಬರ್ಬೋದು ಒಂದಿನ.
ಬರ್ದೇ ಇರೋ ಎಲ್ಲ ಬನ್ನಿ ಬರ್ದೇ ಇರೋರು ದೇವಸ್ಥಾನ ಇದೆ. ಬರ್ದೇ ಇರೋರು ತುಂಬಾ ಮಿಸ್ ಮಾಡ್ಕೊಂಡಿದ್ದಾರೆ. ಅವರೆಲ್ಲ ನೋಡಿದ್ರೆ ಬಹುಶಃ ವಿಡಿಯೋದಲ್ಲಿ ಅವ್ರಿಗೂ ಆಕರ್ಷಣೆ ಆಗಿ ಅವ್ರ ಫ್ಯಾಮಿಲಿ ಕರ್ಕೊಂಡ್ ಬರ್ತಾರೆ ನೆಕ್ಸ್ಟ್ ಖಂಡಿತ 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 ಖಂಡಿತ. ಓಕೆ, ಈಗ ದೊಡ್ಡ ಪಕ್ಷಿ ಸಂತಾನ ಇದೆ ನೋಡಿ. ಹಾ, ಸೊ ಥ್ಯಾಂಕ್ ಯು ಶಂಕರ್, ನಿಮ್ಮ ಅದ್ಭುತವಾದ ಈ ಪಾರ್ಕಿಗೆ ನಿಮಗೆ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ತುಂಬಾ ಎಂಜಾಯ್ ನಿಮಗೆ ಮಾಡಿದ್ವಿ. ಎಷ್ಟು ಒಂದನೇ ಹೇಳಿದ್ರು ನಮ್ಗೆ ಸಾಕಾಗಲ್ಲ. ಈಗ ಇದ್ರ ಮುಗಿದು ನೆಕ್ಸ್ಟ್ ನಮ್ಮ ಪಯಣ ಊಟದ ಕಡೆ, ಹೋಟೆಲ್ ಕಡೆಗೆ, ತಿಂಡಿಯ ಕಡೆಗೆ. ಓಕೆ, ಬಾಯ್. ಒಟ್ಟಿನಲ್ಲಿ ಒಂದು ಒಳ್ಳೆ ಪ್ಲೇಸಲ್ಲಿ ವಾಕಿಂಗ್ ಮುಗಿಸಿ ಅಲ್ಲಿಂದ ಬರ್ತಾ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಈಗ ಶಂಕರ್ ಅವರ ಸ್ಮಾಲ್ ಹೋಮ್ ಸ್ಟೇಗೆ ಬಂದಿದ್ದೀವಿ. ಅವ್ರು ಇದನ್ನು ರೀಸೆಂಟಾಗಿ ಬಿಲ್ಡ್ ಮಾಡಿದ್ದು. ಸೊ ಹಾಗಾಗಿ ನಮಗೆಲ್ಲ ತೋರಿಸ್ಲಿಕ್ಕೆ ಕರ್ಕೊಂಡು ಬಂದಿದ್ದಾರೆ. ಹಾಗಾಗಿ ಏನೋ ವೆಜಿಟೇಬಲ್ಸ್, ಸೀಡ್ಸ್ ಎಲ್ಲ ಹಾಕಿದ್ದಾರೆ ಗ್ರೋ ಮಾಡೋಕ್ಕೆ. ನೆಲ್ಲಿಕಾಯಿ ಅದು ನೋಡಿ, ಇದು ನಲ್ಲಿಕಾಯಿ ಕರ್ಬೇವ, ಇದು ನೆಲ್ಲಿಕಾಯಿ ನಲ್ಲಿಕಾಯಿ, ಚೇಪೆಕಾಯಿ, ದಾಸವಾಳ ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಲವರ್ಸ್. ಹೌದು, ಮಲ್ಲಿಗೆ. ಒಳ್ಳೆ ಕಾನ್ಸೆಪ್ಟಲ್ಲಿ ಥಿಂಕ್ ಮಾಡಿ ಕಟ್ಟಿದ್ದಾರೆ. ನಮಗಂತೂ ತುಂಬ ಇಷ್ಟ ಆಯಿತು. ಡ್ರಿಪ್ ಇರಿಗೇಷನ್ ಕೂಡ ಮಾಡಿದ್ದಾರೆ. ಆಮೇಲೆ ವೆರೈಟೀಸ್ ಆಫ್ ಪ್ಲಾಂಟ್ಸ್, ಸೀಡ್ಸ್ ಮತ್ತು ವೆಜಿಟೇಬಲ್ಸ್ ಗ್ರೋ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಅದು ಬಾವಿ ಥರ ಇರೋ ಸಂಪ್ ಕೂಡ ಮಾಡಿದ್ದಾರೆ. ಅಲ್ಲಿ ಫ್ರಂಟಲ್ಲಿ ಪುಟ್ಟದಾಗಿ ವೈಟ್ ಕಲರ್ ಅದು ಸಂಪು, ಬಟ್ ಬಾವಿ ಸ್ಟೈಲಲ್ಲಿದೆ. ಅದೊಂದು ಡಿಫ್ರೆಂಟಾಗಿ ಕಟ್ಟಿದ್ದಾರೆ. ಸೊ ಎಲ್ಲ ಇಷ್ಟೋ ತನಕ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಈಗ ಅಲ್ಲೇ ಟೀ ಕುಡ್ಕೊಂಡು ಇಲ್ಲಿಂದ ಮನೆಗೆ ಹೊಡ್ತಿದ್ದೀವಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಖಂಡಿತ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋಲಿ ಸಿಗೋಣ. ಅಂಟಿಲ್ ದೆನ್, ಸೈನಿಂಗ್ ಆಫ್. ಬಾಯ್ ಬಾಯ್.